ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ 2ನೇ ಅಧ್ಯಾಯ 6ರಿಂದ 14 ವರೆಗಿನ ಒಂದು ಭಾರತ ಅಂತಕ್ಕಂಥ ಅಧ್ಯಾಯದ ಎಲಬಿಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದ್ದು ಅದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದಿದೆ. ಮೊದಲೇ ಪ್ರಶ್ನೆ ಏನಂತಂದರೆ, ಇಲ್ಲಿ ಇವರು ಗುರ್ಜರ ಪ್ರತಿಹಾರ ರಜಪೂತ ರಾಜವಂಶದ ಸ್ಥಾಪಕರಾಗಿದ್ದಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕ ಯಾರಂತಂದ್ರೆ ಹರಿಶ್ಚಂದ್ರ ಅಂತೇಳಿ ಸರಿಯಾದ ಉತ್ತರ ಆಗ್ತದೆ. 2ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಈ ನಗರಕ್ಕೆ ವರ್ಗಾಯಿಸಿದನು ಅಂತೇಳಿ. ಅದು ಸರಿಯಾದ ಉತ್ತರ ದೇವಗಿರಿ ಅಂತೇಳಿ ಕರಿತೀವಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದೆ. ಇನ್ನು ಇವರು ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ನಡೆಸಿದ ಮೊದಲ ಮಹಿಳೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಯಾರಂತಂದ್ರೆ ರಜಿಯಾ ಸುಲ್ತಾನ ಅಂತಕ್ಕಂಥವ್ರು. ಇನ್ನು 4ನೇ ಪ್ರಶ್ನೆ ನೋಡೋದಾದ್ರೆ, ಪೃಥ್ವಿರಾಜ್ ಚೌಹಾಣ್ ಮೊದಲ ತರೈನ್ ಯುದ್ಧದಲ್ಲಿ ಇವರನ್ನು ಸೋಲಿಸಿದನು ಅಂತೇಳಿ. ಯಾರನ್ನು ಸೋಲಿಸ್ತಾನೆ ಅಂತಂದ್ರೆ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ. 7ನೇ ಪ್ರಶ್ನೆ, ಈ ಕೃತಿಯು ಪೃಥ್ವಿರಾಜ್ ಚೌಹಾಣನ ಶೌರ್ಯ ಮತ್ತು ಸಾಹಸದ ಬಗ್ಗೆ ತಿಳಿಸುತ್ತದೆ ಅಂತೇಳಿ. ಪೃಥ್ವಿರಾಜ್ ರಾಸು ಅಂತಕ್ಕಂಥ ಒಂದು ಕೃತಿ ಚಾಂದ್ ಬರೆದಿರ್ತಕ್ಕಂಥದ್ದು. ಓಕೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮಾರುಕಟ್ಟೆಯ ಒಂದು ನಿಯಂತ್ರಣಕ್ಕಾಗಿ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅಧಿಕಾರಿಯನ್ನು ನೇಮಿಸಿದ್ದನು ಅಂತೇಳಿ. ಅದು ಯಾರಂತಂದ್ರೆ ಸಹನಾ ಇ ಮಂಡಿ ಅಂತಕ್ಕಂಥ ಒಬ್ಬ ಅಧಿಕಾರಿ. ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು ಕಂಡುಬರ್ತವೆ. ಇಲ್ಲಿ 7ನೇ ಪ್ರಶ್ನೆ ಏನಂತಂದ್ರೆ, ಕಾಶ್ಮೀರದ ಕಾರ್ಕೋಟಕ ರಾಜವಂಶದ ಪ್ರಸಿದ್ಧ ರಾಜ ಯಾರು ಅಂತೇಳಿ. ಲಲಿತಾದಿತ್ಯ ಮುಕ್ತಾಪೀಡ ಅಂತೇಳಿ. 8ನೇ ಪ್ರಶ್ನೆ, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು ಅಂತೇಳಿ. 2ನೇ ಮೂಲ ರಾಜ ಅಥವಾ ಮೂಲ ರಾಜ 2 ಅಂತೇಳಿ ಬರೀಬೇಕು. ಓಕೆ. ನೆಕ್ಸ್ಟ್ 9ನೇ ಪ್ರಶ್ನೆ, ದಕ್ಷಿಣ ಒಂದು ದಂಡಯಾತ್ರೆ ನೇತೃತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಯಾರು ಅಂತೇಳಿ. ಮಲ್ಲಿಕ್ ಕಾಫರ್ ಅಂತೇಳಿ ಕರಿತೀವಿ. ಓಕೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಮಹಾರಾಜಾದಿರಾಜ ಎಂಬ ಬಿರುದನ್ನು ಪಡೆದ ರಾಜ ಯಾರು ಅಂತೇಳಿ. ಡಂಗ ಅಂತಕ್ಕಂಥ ರಾಜ. ಇನ್ನು 11ನೇ ಪ್ರಶ್ನೆ, ಕಾರ್ಕೋಟ ವಂಶದ ಒಂದು ಅವನತಿಯಾಗಲು ಅತಿ ಮುಖ್ಯವಾದ ಕಾರಣ ಯಾವುದು ಅಂತೇಳಿ. ಲಲಿತಾದಿತ್ಯನ ನಂತರ ಬಂದಂಥ ರಾಜರುಗಳು ಅಷ್ಟೊಂದೇನು ಪ್ರಬಲವಾಗಿರಲಿಲ್ಲ, ದುರ್ಬಲರಾಗಿದ್ದರು. ಇದು ಒಂದು ಕಾರಣ. ಇನ್ನು 12ನೇ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತೇಳಿ. ಒಂದು ಸಾಮ್ರಾಜ್ಯ ನಿರ್ವಹಣೆಗಾಗಿ ಮತ್ತು ಮಂಗೋಲರ ದಾಳಿಯಿಂದಾಗಿ ರಾಜಧಾನಿಯನ್ನು ರಕ್ಷಿಸುವುದು ಮುಖ್ಯವಾಗಿ ಉದ್ದೇಶ ಆಯಿತು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 13ನೇ ಪ್ರಶ್ನೆ ಏನಂತಂದ್ರೆ, ಗುರ್ಜರ ರಾಜವಂಶದಲ್ಲಿ ನಾಗಭಟ್ಟನ ಸಾಧನೆಗಳು ಅಂತೇಳಿ ಒಂದು ಪ್ರಶ್ನೆ ಇದೆ. ಉಜ್ಜಯಿನಿಯನ್ನು ಆಳಿದ ನಾಗಭಟ್ಟ ಅರಬ್ ಒಂದು ಆಕ್ರಮಣವನ್ನು ಎದುರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಮತ್ತು ಯಶಸ್ವಿ ಆಗ್ತಾನೆ. ಏನಪ್ಪ ಅಂದರೆ ಪ್ರದೇಶವನ್ನು ಗುಜರಾತ್ ಮತ್ತು ಮಾಳ್ವಾ ಮತ್ತು ರಜಪೂತನದ ಒಂದು ಸ್ವಲ್ಪ ಭಾಗದವರೆಗೆ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಇದಿಷ್ಟು ನಾಗಭಟ್ಟನ ಸಾಧನೆಗಳಂತೇಳಿ. 14ನೇ ಪ್ರಶ್ನೆ, ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖನಗಳನ್ನು ನೀಡಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಲಲಿತಾದಿತ್ಯನ ಆಸ್ಥಾನದ ಕವಿಯಾಗಿರ್ತಕ್ಕಂಥವನು ಕಲ್ಲನ್ ಅಂತಕ್ಕಂಥವನು. ಕಲ್ಲಣ್ಣನ ಒಂದು ಇತಿಹಾಸ ಗ್ರಂಥವಾದ ಯಾವುದಂತಂದ್ರೆ ರಾಜತರಂಗಿಣಿ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಈ ಲಲಿತಾದಿತ್ಯನ ಒಂದು ಸಾಕಷ್ಟು ಮಾಹಿತಿ ಏನಾಗ್ತವೆ ಅಂತಂದರೆ ಇಲ್ಲಿ ಸಿಗ್ತವೆ. ಅಲ್ಲದೆ ಅಲಬರಿನಿ ಬರೆದಿರ್ತಕ್ಕಂಥ ತಾರೀಖ್ ಇ ಹಿಂದ್ ಅಂತಕ್ಕಂಥ ಕೃತಿಯು ಕೂಡ ಏನಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಈ ಲಲಿತಾದಿತ್ಯನ ಸಾಹಸಗಳನ್ನು ಮುಕ್ತವಾಗಿ ಏನಾಗ್ಯಾವತ್ತಂದ್ರೆ ಕೊಂಡಾಡ್ತದೆ. ಹಾಗಾಗಿ ಇನ್ನೊಂದು ಅಂಶವನ್ನು ನೋಡೋದಾದ್ರೆ ಚೀನಾದ ಭಾಳಷ್ಟು ಐತಿಹಾಸಿಕ ಗ್ರಂಥಗಳಲ್ಲಿ ಈತನ ಒಂದು ಉಲ್ಲೇಖನಗಳನ್ನು ಏನು ಮಾಡ್ಬೋದು ಅಂತಂದ್ರೆ ನಾವಿಲ್ಲಿ ಗಮನಿಸ್ಬೋದು. ಇದೇನಂತಂದ್ರೆ ಐತಿಹಾಸಿಕ ಉಲ್ಲೇಖನಗಳಿಂದ ಇಷ್ಟು ಏನಂತಂದ್ರೆ 3 ರೀತಿಯಾಗಿರ್ತಕ್ಕಂಥ ಉಲ್ಲೇಖನಗಳನ್ನು ನೋಡ್ತೀವಿ. ಯಾರ್ದು? ಲಲಿತಾದಿತ್ಯ ಮುಕ್ತಾಪೀಡಂದು. 15ನೇ ಕ್ವಶನ್ ಏನಂತಂದ್ರೆ, ಇಲ್ತುಮಿಶನ ಆಡಳಿತ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡ್ರಿ, ಇಲ್ತುಮಿಶ್ ತನ್ನ ರಾಜ್ಯವನ್ನು ಏನು ಮಾಡ್ತಾನೆ ಅಂತಂದ್ರೆ ಇಕ್ತಾಗಳನ್ನಾಗಿ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ವಿಭಾಗ ಮಾಡ್ತಾನೆ. ಆಡಳಿತವನ್ನು ನಡೆಸಲು ಇಕ್ತಾದರ್ ಅಂತೇಳಿ ಏನು ಮಾಡ್ತಾನೆ ಅಂತಂದ್ರೆ ನೇಮಕ ಮಾಡ್ತಾನೆ. ಇನ್ನು ಆಡಳಿತಾತ್ಮಕ ವಿಷಯಗಳಲ್ಲಿ ಬಂದಾಗ ಏನಂತಂದ್ರೆ ಅವನಿಗೆ ಸಲಹೆ ನೀಡಲು 40 ಸರ್ದಾರರ ಒಂದು ಗುಂಪು ಅಥವಾ ಒಕ್ಕೂಟವನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ನೇಮಿಸ್ತಾನೆ. ಇದನ್ನು ಚಹಲ್ಗಾನಿ ಒಂದು ಒಕ್ಕೂಟ ಅಂತೇಳಿ ಕರಿತೀವಿ. ಇನ್ನು ಪ್ರಧಾನಮಂತ್ರಿ, ನ್ಯಾಯಾಧೀಶರು ಇವನಿಗೆ ಸಲಹೆ ನೀಡಲು ಇಡ್ತಾಯಿದ್ರು. ಇನ್ನು ಇಲ್ತುಮಿಶ್ ಏನು ಮಾಡ್ತಾನೆ ಅಂತಂದ್ರೆ ಚಿನ್ನ, ಬೆಳ್ಳಿ ಒಂದು ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಇದಿಷ್ಟು ತನ್ನ ಆಡಳಿತದ ಬಗ್ಗೆ ಇರತಕ್ಕಂಥ ಮಾಹಿತಿಗಳು. ಇನ್ನು 16ನೇ ಪ್ರಶ್ನೆ ನೋಡೋದಾದ್ರೆ, ಮೊಹಮ್ಮದ್ ಬಿನ್ ತುಘಲಕ ಜಾರಿಗೆ ತಂದ ಆಡಳಿತ ಸುಧಾರಣೆಗಳು ಯಾವುವು ಅಂತೇಳಿ.
ಸೊ ಮೊದಲನೇದಾಗಿ ಕಂದಾಯ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅದೇ ರೀತಿ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಉಳುಮೆ ಮಾಡಿದ ಭೂಮಿಯನ್ನು ಕೃಷಿ ಯೋಗ್ಯವನ್ನಾಗಿಸಲು ಏನು ಮಾಡ್ತಾನೆ ಅಂತಂದ್ರೆ ಪ್ರಯತ್ನವನ್ನು ಮಾಡ್ತಾನೆ ಇಲ್ಲಿ. ಇನ್ನು ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಸೊ ಸಾಂಕೇತಿಕ ನಾಣ್ಯ ಪ್ರಯೋಗವನ್ನು ಮಾಡ್ತಾನೆ. ಓಕೆ, ಸೊ ಇಷ್ಟು ಏನಂತಂದ್ರೆ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ಒಂದು ಆಡಳಿತಾತ್ಮಕ ಸುಧಾರಣೆಗಳು. ನೆಕ್ಸ್ಟ್ 17ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಅಧಿಕ ತೆರಿಗೆ ಭಾರ ಏನಪ್ಪ ಅಂದರೆ ಜನರ ಮೇಲಿತ್ತು. ಇನ್ನು ಸಾರಿಗೆ ಸಂಪರ್ಕ ಕಷ್ಟವಾದುದರಿಂದ ಬೆಲೆಗಳು ಎಲ್ಲ ಭಾಗದಲ್ಲಿ ಏನಂತಂದರೆ ಏಕರೂಪವಾಗಿರಲಿಲ್ಲ. ಅದೇ ರೀತಿ ಕೃಷಿಯು ಸಂಪತ್ತಿನ ಮೂಲವಾಗಿತ್ತು. ಇನ್ನು ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆಗಿರ್ತಕ್ಕಂಥ ಕಾರ್ಖಾನೆಗಳನ್ನ ಹೊಂದಿದ್ರು. ಹಾಗಾದರೆ ಕೈಗಾರಿಕೆಗಳು ಯಾವ್ಯಾವ ತಂದಾಗ ಚಿನ್ನ ಬೆಳ್ಳಿ ಒಂದು ಸಾಮಗ್ರಿ ತಯಾರಿಕೆ ಒಂದು ಕಾರ್ಖಾನೆ, ಕಸೂತಿ ಹಾಕುವಿಕೆ, ಆಮೇಲೆ ಬಟ್ಟೆಯ ತಯಾರಿಕೆ, ಆಮೇಲೆ ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳು ಏನಿತ್ತಂದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದು ಅಂತೇಳಿ ಬರಿಬೇಕು. ಇನ್ನು 18ನೇ ಪ್ರಶ್ನೆ, ಕುತುಬುದ್ದೀನ್ ಐಬಕನ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನೋಡ್ರಿ. 2ನೇ ತರೈನ್ ಕಾಳಗದಲ್ಲಿ ನಂತರ ಏನಂತಂದ್ರೆ ಭಾರತದ ಮೇಲೆ ಏನು ಮಾಡ್ತಾನೆ ಅಂತಂದ್ರೆ ಆಕ್ರಮಣಗಳ ಒಂದು ವಸ್ತುವಾರಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಪಡೆದುಕೊಳ್ತಾನೆ. ಅಷ್ಟೇ ಅಲ್ಲದೆ ಐಬಕನು ಮೊಹಮ್ಮದ್ ಗೋರಿಯ ಕಾಲದಲ್ಲಿ ಉತ್ತರ ಭಾರತದ ಉತ್ತರಾಧಿಕಾರಿಯಾಗಿರ್ತಾನೆ. ಇನ್ನು ಗೋರಿಯ ನಂತರ ಏನಾಗ್ತಾನೆ ಅಂತಂದ್ರೆ ಸ್ವತಂತ್ರವಾಗಿ ಆಳ್ವಿಕೆಯನ್ನು ನಡೆಸಲು ಪ್ರಾರಂಭ ಮಾಡ್ತಾನೆ. ಇನ್ನು ತಾಜುದ್ದೀನ್ ಇಲ್ದೋಜನ ಮಗಳನ್ನು ಏನು ಮಾಡ್ತಾನೆ ಅಂತಂದರೆ ಇವನು ಮದುವೆ ಆಗ್ತಾನೆ. ಇನ್ನು ಐಬಕ್ನು ದೆಹಲಿಯಲ್ಲಿ ಕುವಾತ್ ಉಲ್ ಇಸ್ಲಾಂ ಅಂತಕ್ಕಂಥ ಒಂದು ಮಸೀದಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ಕಟ್ಟಿಸ್ತಾನೆ. ಅದೇ ರೀತಿ ಇವನು ಅಲ್ಲೇ ಏನಪ್ಪ ಅಂತಂದ್ರೆ ಕುತುಬ್ ಮಿನಾರ್ ನಿರ್ಮಾಣ ಮಾಡಲು ಪ್ರಾರಂಭವನ್ನು ಮಾಡ್ತಾನೆ. ಇನ್ನು ಅದನ್ನು ಪೂರ್ಣಗೊಳಿಸಿದವರು ಯಾರು ಅಂತಂದ್ರೆ ಇಲ್ತುಮಿಶ್ ಅಂತಕ್ಕಂಥವನು ಅದನ್ನು ಪೂರ್ಣಗೊಳಿಸ್ತಾನೆ. ಇದಿಷ್ಟು ಯಾರು ಕುತುಬುದ್ದೀನ್ ಐಬಕನ ಸಾಧನೆಗಳಂತೇಳಿ. ಓಕೆ, ನೆಕ್ಸ್ಟ್ ಮುಖ್ಯ ಪ್ರಶ್ನೆಯಲ್ಲಿ 6 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳು. ಪೃಥ್ವಿರಾಜ್ ಚೌಹಾಣ್ ಅವರ ಸಾಧನೆಗಳು ಏನು ಅಂತೇಳಿ ಪ್ರಶ್ನೆ ಇದೆ. ಪೃಥ್ವಿರಾಜ್ ಚೌಹಾಣ್ ಏನು ಮಾಡಿದ ಅಂತಂದ್ರೆ ಇಲ್ಲಿ ಚೌಹಾಣ್ ಅಂತಕ್ಕಂಥ ರಾಜವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂತಂದ್ರೆ ಈ ಪೃಥ್ವಿರಾಜ್ ಚೌಹಾಣ್ ಅಂತಕ್ಕಂಥವ್ನು. ಇನ್ನು ಬುಂದೇಲ್ಖಂಡದ ಚಂದಲರ ರಾಜರನ್ನು ಏನು ಮಾಡ್ತಾನೆ ಅಂತಂದ್ರೆ ಸೋಲಿಸ್ತಾನೆ. ಇನ್ನು ಮೊದಲನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ಸೋಲಿಸ್ತಾನೆ. ಇನ್ನು ಇದರಿಂದಾಗಿ ಅವನ ರಾಜಧಾನಿ ದೆಹಲಿ ಅಂತಕ್ಕಂಥದ್ದು ಏನಾಗ್ತಿತ್ತು ಅಂತಂದರೆ ಇಲ್ಲಿ ಮೊಹಮ್ಮದ್ ಗೋರಿ ಪಾಲಾಗ್ತಿದೆ. ಇದು ಏನಂತಂದ್ರೆ 2ನೇ ತರೈನ್ ಕದನ ನಂತರ ಇದು ರಾಜಧಾನಿ ಅಂತಕ್ಕಂಥ ದೆಹಲಿ ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಮೊಹಮ್ಮದ್ ಗೋರಿ ಒಂದು ಪಾಲಾಗ್ತದೆ. ಯಾಕಂತಂದ್ರೆ 2ನೇ ತರೈನ್ ಕದನದಲ್ಲಿ ಸೋತಿರ್ತಾನೆ. ಓಕೆ, ನೆಕ್ಸ್ಟು ಪೃಥ್ವಿರಾಜ್ ಚೌಹಾಣನ ಏನಪ್ಪ ಅಂತಂದ್ರೆ ತನ್ನ ಧೈರ್ಯ ಮತ್ತು ಸಾಹಸವನ್ನು ಏನು ಮಾಡ್ತಾನೆ ಅಂತಂದರೆ ಪೃಥ್ವಿರಾಜ್ ರಾಸೋದ ಒಂದು ಕೃತಿಗಳಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಚಾಂದ್ ಬರ್ದ ಅಂತಕ್ಕಂಥವ್ನು ಏನು ಮಾಡಿ ಅಂತಂದ್ರೆ ಈ ವರ್ಷ ಅಥವಾ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅವನ ಕೆಲವು ತಪ್ಪು ನಿರ್ಧಾರಗಳೇನಾಗ್ತವೆ ಅಂತಂದ್ರೆ ಅವನ ಒಂದು ಪತನಕ್ಕೆ ಇಲ್ಲಿ ಮುಖ್ಯವಾಗಿ ಕಾರಣವಾಗ್ತವೆ. ಇದಿಷ್ಟು ಏನಂತಂದ್ರೆ ಇಲ್ಲಿ ಪೃಥ್ವಿರಾಜ್ ಚೌಹಾಣನ ಒಂದು ಸಾಧನೆಗಳು. ಇನ್ನು ಕಲೆ ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ರಜಪೂತರ ಒಂದು ರಾಜರ ಕೊಡುಗೆಗಳೇನು ಅಂತೇಳಿ ಪ್ರಶ್ನೆ ಇದೆ. ಓಕೆ, ಇಲ್ಲಿ ಏನಂತಂದ್ರೆ ಉತ್ತರ ನೋಡ್ರಿ. ರಜಪೂತರ ಒಂದು ರಾಜರು ಏನಪ್ಪ ಅಂತಂದ್ರೆ ಉತ್ತರ ಭಾರತದ ಚಿತ್ತೋಡ್ ಆಗಿರ್ಬೋದು, ರಣಥಂಬೂರು, ಆಮೇಲೆ ಜೋಧ್ಪುರ್ ಮತ್ತು ಗ್ವಾಲಿಯರ್ನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಬೃಹತ್ ಆಗಿರ್ತಕ್ಕಂಥ ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಜೈಪುರ್ ಆಗಿರ್ಬೋದು, ಗ್ವಾಲಿಯರ್ ಆಗಿರ್ಬೋದು, ಉದಯ್ಪುರಗಳಲ್ಲಿ ಅರಮನೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಟ್ತಾರೆ. ಅದೇ ರೀತಿ ಮೌಂಟ್ ಅಬುವಿನಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ದಿಲಾವರ್ ಅಂತಕ್ಕಂಥ ಒಂದು ದೇವಾಲಯ. ಇದೇನಂತಂದ್ರೆ ಈ ದೇವಾಲಯಗಳ ಕಲಾತ್ಮಕತೆಗೆ ಏನಾಗಿತ್ತು ಅಂದರೆ ಇಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಓಕೆ, ಇನ್ನು ಚಂದೇಲರು ಮಧ್ಯಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಖಜುರಾಹೋ ಅಂತಕ್ಕಂಥ ಮತ್ತು ಖಂಡರಾಯ ಅಂತಕ್ಕಂಥ ದೇವಾಲಯಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಶೈವ ಮತ್ತು ಮೌಂಟ್ ಅಬು ಬಸದಿ ಅಂತಕ್ಕಂಥದ್ದು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಇನ್ನು ವೈಷ್ಣವ ದೇವಾಲಯಗಳು ಕೂಡ ಏನಂತಂದ್ರೆ ಪ್ರಮುಖವಾಗಿ ನಿರ್ಮಾಣ ಮಾಡ್ತಾರೆ ಅಂತೇಳಿ ಬರೀಬೇಕು. ಇನ್ನು ಇವರು ಏನಪ್ಪ ಅಂತಂದ್ರೆ ಚಿತ್ರಕಲೆಗೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಇದಿಷ್ಟು ರಜಪೂತರ ಕೊಡುಗೆಗಳು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ. ಇನ್ನು 21ನೇ ಪ್ರಶ್ನೆ, ಗಿಯಾಸುದ್ದೀನ್ ಬಲ್ಬನ್ ಜಾರಿಗೆ ತಂದಂಥ ಆಡಳಿತಾತ್ಮಕ ಸುಧಾರಣೆಗಳನ್ನು ಇಲ್ಲಿ ವಿಶ್ಲೇಷಿಸಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನೋಡೋದಾದ್ರೆ ಅವಿಧೇಯ ತುರ್ಕಿ ಸರ್ದಾರರ ದುರಾಡಳಿತವನ್ನು ಏನು ಮಾಡ್ತಾನೆ ಅಂತಂದ್ರೆ ನಿಯಂತ್ರಣ ಮಾಡ್ತಾನೆ. ಅಷ್ಟೇ ಅಲ್ಲದೆ ಮಂಗೋಲರ ದಾಳಿಯನ್ನು ತಡೆಗಟ್ಟಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡ್ತಾನೆ. ಇನ್ನು ಆಸ್ಥಾನದ ಒಂದು ದರ್ಬಾರಿನಲ್ಲಿ ಸಂಪ್ರದಾಯ ಮತ್ತು ಶಿಷ್ಟಾಚಾರಗಳನ್ನು ಒಂದು ಪದ್ಧತಿಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಜಾರಿಗೆ ತರ್ತಾನೆ. ಇನ್ನು ಪರ್ಷಿಯನ್ ಶೈಲಿಯ ಆಡಂಬರದ ಒಂದು ವೇಷಭೂಷಣಗಳನ್ನು ಏನು ಮಾಡ್ತಾ ಇದ್ದ ಅಂತಂದ್ರೆ ಧರಿಸ್ತಾ ಇದ್ದ.
ಸೊ ತನ್ನನ್ನು ಏನಂತಂದ್ರೆ ದೇವರ ಪ್ರತಿನಿಧಿ ಎಂದು ಸಾರಿ ನಿರಂಕುಶ ರಾಜಪ್ರಭುತ್ವ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಜಾರಿಗೆ ತಂದಿದ್ದ. ಇನ್ನು ಅನುಭವಿ ಹಾಗೂ ವಿಶ್ವಾಸಿಕ ಸೇನಾಪತಿಗಳ ನೇತೃತ್ವದಲ್ಲಿ ಸೈನ್ಯವನ್ನು ಏನು ಮಾಡ್ತಾನೆ ಅಂತಂದ್ರೆ ಮತ್ತೆ ಪುನರ್ ಸಂಘಟನೆ ಮಾಡ್ತಾನೆ. ಅದೇ ರೀತಿ ಮಂಗೋಲರ ದಾಳಿಯನ್ನು ತಡೆಗಟ್ಟಲು ಸೊ ವಾಯುವ್ಯ ಗಡಿ ಭಾಗದಲ್ಲಿ ಕೋಟೆಗಳನ್ನು ಕಟ್ಟಿಸ್ತಾನೆ. ನಿರ್ದಕ್ಷ ಆಡಳಿತಗಾರನಾಗಿದ್ದ ಬಲ್ಬನನ್ನು ಸೊ ನಂತರದ ಸುಲ್ತಾನ್ ಕೈಕುಬಾದ್ ಅಂತಕ್ಕಂಥವ್ನು ಏನು ಮಾಡ್ತಾನೆ ಅಂತಂದ್ರೆ ಕೊಲೆ ಮಾಡಿ ಸಾಯಿಸ್ತಾನೆ. ಓಕೆ, ಈ ಕೈಕುಬಾದ್ ಯಾರತ್ತಂದ್ರೆ ಈ ಗಿಯಾಸುದ್ದೀನ್ ಬಲ್ಬನನ ವಜೀರನಾಗಿರ್ತಾನೆ. ಓಕೆ, ಸೊ ಇದಿಷ್ಟು ಗಿಯಾಸುದ್ದೀನ್ ಬಲ್ಬನನ ಒಂದು ಆಡಳಿತಾತ್ಮಕ ಸುಧಾರಣೆಗಳಂತೇಳಿ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 8 ಆಯ್ಕೆಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಗಳು ಕಂಡು ಬರ್ತಾವೆ. 22ನೇ ಪ್ರಶ್ನೆ ಏನಂತಂದ್ರೆ ಕಾಶ್ಮೀರದ ಕಾರ್ಕೋಟಕಗಳಲ್ಲಿ ಲಲಿತಾದಿತ್ಯ ಮುಕ್ತಾಪೀಡನ ಸಾಧನೆಗಳೇನು ಅಂತೇಳಿ. ಅಂದ್ರೆ ಕಾರ್ಕೋಟಕ ಒಂದು ವಂಶದಲ್ಲಿ ಲಲಿತಾದಿತ್ಯ ಮುಕ್ತಾಪೀಡನ ಸಾಧನೆಗಳೇನು ಅಂತೇಳಿ ಒಂದು ಪ್ರಶ್ನೆ ಇದೆ. ಸುಮಾರು 36 ವರ್ಷಗಳ ಕಾಲ ಏನು ಮಾಡ್ತಾನೆ ಅಂತಂದ್ರೆ ಆಳ್ವಿಕೆಯನ್ನು ನಡೆಸ್ತಾನೆ. ಸೊ ಕಾರ್ಕೋಟ ಸಾಮ್ರಾಜ್ಯದ ಗಡಿಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ವಿಸ್ತರಣೆ ಮಾಡ್ತಾನೆ. ಇನ್ನು ಲಲಿತಾದಿತ್ಯ ಏನಂತಂದ್ರೆ ಮಹತ್ವಾಕಾಂಕ್ಷವುಳ್ಳ ಅರಸನಾಗಿರ್ತಾನೆ. ಸೊ ಕನೌಜನ ಯಶೋವರ್ಮನನ್ನು ಸೋಲಿಸ್ತಾನೆ. ಅಷ್ಟೇ ಅಲ್ಲದೆ ಶಾಹಿ ಒಂದು ರಾಜವಂಶವನ್ನು ಕೂಡ ಏನು ಮಾಡ್ತಾನೆ ಅಂತಂದ್ರೆ ಸೋಲಿಸ್ತಾನೆ. ಇನ್ನು ವಿಂಧ್ಯಾಚಲದ ಅನೇಕ ರಾಜರುಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ರಾಷ್ಟ್ರಕೂಟರೊಂದಿಗೂ ಕೂಡ ಏನಪ್ಪ ಅಂತಂದ್ರೆ ಸ್ನೇಹ ಸಂಬಂಧವನ್ನು ಇಲ್ಲಿ ಬೆಳೆಸ್ಕೊಂಡಿರ್ತಾನೆ. ಇನ್ನು ಲಲಿತಾದಿತ್ಯ ಏನಪ್ಪ ಅಂತಂದ್ರೆ ಚೈನಾದ ಟಾಂಗ್ ರಾಜರೊಂದಿಗೆ ಕೂಡ ಇಲ್ಲಿ ಸ್ನೇಹವನ್ನು ಬೆಳೆಸ್ತಾನೆ ಅಂತಕ್ಕಂಥದ್ದು. ಇನ್ನು ಸೊ ಅವರ ಸಹಾಯದಿಂದ ಮತ್ತು ಅವರ ಏನಪ್ಪ ಅಂತಂದ್ರೆ ಟಿಬೇಟಿಯನ್ನರ ವಿರುದ್ಧ ಏನಪ್ಪ ಅಂತಂದ್ರೆ ಇಲ್ಲಿ ಹೋರಾಟವನ್ನು ಮಾಡಿದ ಅಂತೇಳಿ ಇಷ್ಟು ಬರೀತಕ್ಕಂಥದ್ದು. ಓಕೆ, ನೆಕ್ಸ್ಟು 23ನೇ ಪ್ರಶ್ನೆ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಅಂತೇಳಿ. ಧಾರ್ಮಿಕ ದತ್ತಿಗಳು ಇನಾಮ್ಗಳು ಇದೇನು ಮಾಡ್ತಾನೆ ಅಂತಂದ್ರೆ ರದ್ದುಗೊಳಿಸ್ತಾನೆ. ಸೊ ಗೂಢಾಚಾರ ಒಂದು ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತಾನೆ ಅಂತಂದ್ರೆ ಜಾರಿಗೆ ತರ್ತಾನೆ. ಇನ್ನು ಮದ್ಯ ಆಗಿರ್ಬೋದು ಮಾದಕ ವಸ್ತುಗಳನ್ನು ಕೂಡ ಏನು ಮಾಡ್ತಾನೆ ಅಂತಂದ್ರೆ ನಿಷೇಧ ಮಾಡ್ತಾನೆ. ಇನ್ನು ಸರ್ದಾರರ ಕೂಟವನ್ನು ಆಮೇಲೆ ಅಂತರ್ಜಾತಿ ವಿವಾಹವನ್ನು ಕೂಡ ಏನು ಮಾಡ್ತಾನೆ ಅಂತಂದ್ರೆ ನಿಷೇಧ ಮಾಡ್ತಾನೆ. ಇನ್ನು ಕಂದಾಯ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಸೊ ನಗದು ರೂಪದಲ್ಲಿ ಸೈನಿಕನ ಒಂದು ಸಂಬಳ ನೀಡ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ದಾಗ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತಾನೆ ಅಂತಂದ್ರೆ ಜಾರಿಗೆ ತರ್ತಾನೆ. ಸೊ ಇದು ಏನಂತಂದ್ರೆ ಕುದುರೆಗಳಿಗೆ ಮುದ್ರೆ ಆಗ್ತಕ್ಕಂಥದ್ದು. ಇನ್ನು ನ್ಯಾಯಯುತ ಬೆಲೆ ಅಂಗಡಿಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಜಾರಿಗೆ ತರ್ತಾನೆ. ಇನ್ನು ಕುದುರೆಗಳು ಮತ್ತು ಗುಲಾಮರನ್ನು ಮಾರಾಟ ಮಾಡಲು ಏನು ಮಾಡ್ತಾನೆ ಅಂತಂದ್ರೆ ಮಾರುಕಟ್ಟೆಗಳನ್ನು ಇಲ್ಲಿ ಪ್ರಮುಖವಾಗಿ ಸ್ಥಾಪನೆ ಮಾಡ್ತಾನೆ. ಸೊ ಇದಿಷ್ಟು ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸಾಧನೆಗಳಂತೇಳಿ. ಇನ್ನು 24ನೇ ಪ್ರಶ್ನೆ ನೋಡೋದಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಉದಾಹರಣೆ ಸಹಿತ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಅಂತಕ್ಕಂಥ ಒಂದು ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಏನು ಮಾಡ್ತಾರೆ ಅಂತಂದ್ರೆ ಪರಿಚಯವನ್ನು ಮಾಡ್ತಾರೆ. ಇನ್ನು ಈ ಒಂದು ಇಂಡೋ ಇಸ್ಲಾಮಿಕ್ ಶೈಲಿಯ ಪ್ರಮುಖ ಉದಾಹರಣೆಗಳು ಯಾವತ್ತಂದ್ರೆ ಅಥವಾ ಲಕ್ಷಣಗಳು ಯಾವತ್ತಂದ್ರೆ ಕಮಾನುಗಳು, ಗುಮ್ಮಟಗಳು, ಆಮೇಲೆ ಮಿನಾರ್ಗಳಂತೇಳಿ ಈ ಒಂದು ಶೈಲಿಯ ಪ್ರಮುಖ ಲಕ್ಷಣಗಳು. ಇನ್ನು ದೆಹಲಿ ಸುಲ್ತಾನರು ಕೋಟೆ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಆಮೇಲೆ ಸಾರ್ವಜನಿಕ ಕಟ್ಟಡ ಆಗಿರ್ಬೋದು, ಮದರಸ, ಧರ್ಮಶಾಲೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ. ಇನ್ನು ಇಂಡೋ ಇಸ್ಲಾಮಿಕ್ ಶೈಲಿಗೆ ಏನಪ್ಪ ಅಂತಂದ್ರೆ ಇದು ಉದಾಹರಣೆ ಆಗಿದೆ ಅಂತೇಳಿ ನೋಡ್ಬೋದು. ಇನ್ನು ದೆಹಲಿಯ ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥ ಮಸೀದಿ ಸೊ ದೆಹಲಿ ಸುಲ್ತಾನರ ಏನಂತಂದ್ರೆ ಒಂದು ಕೊಡುಗೆ. ಇನ್ನು ಕುತುಬ್ ಮಿನಾರ್ ಆಗಿರ್ಬೋದು, ಅಲೈ ದರ್ವಾಜ್ ಆಗಿರ್ಬೋದು, ಜಮೈತ್ ಖಾನ ಮಸೀದಿಗಳು ಸೊ ಎಲ್ಲವೂ ಕೂಡ ಏನಂತಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು. ಸೊ ಇದಿಷ್ಟು ಏನಂತಂದ್ರೆ 6ರಿಂದ 14ನೇ ಶತಮಾನದವರೆಗಿನ ಭಾರತ ಅಂತಕ್ಕಂಥ ಅಧ್ಯಾಯದ LBಯ ಒಂದು ಪ್ರಶ್ನೋತ್ತರಗಳಾಗಿರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.